ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒಳ್ಳೆ ಹುಡುಗಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ತುಂಬ ಏನಾದರೂ ಜ್ವರ ಬಂದಿದೆಯಾ, ತುಂಬ ನಿಮ್ಗೆ ಏನು ತಿಂದರೂ ಟೇಸ್ಟ್ ಸಿಗ್ತಾ ಇಲ್ವಾ, ಒಮ್ಮೆ ಈ ಥರ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಂಡು ತಿಂದು ತುಂಬ ಅಂದರೆ ತುಂಬಾ ಸ್ವಲ್ಪ, ಕೇವಲ ಒಂದು 10 ನಿಮಿಷ ಟೈಮ್ ಇದ್ರೆ ಸಾಕು, ಟಕ್ ಅಂತ ಮಾಡ್ಕೋಬೋದು. ಬನ್ನಿ ಈ ವಿಡಿಯೋದಲ್ಲಿ ಯಾವ ಥರ ಬೆಂಡೆಕಾಯಿ ಗೊಜ್ಜು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಬೆಂಡೆಕಾಯಿ ನೀಟಾಗಿ ತೊಳೆದು ಹಚ್ಚಿಕ್ಕೊಂಡಿದ್ದೀನಿ. 2 ಟೊಮೊಟೊ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿ. ಇದು ಒಂದು ದಪ್ಪ ಬದನೆಕಾಯಿ, ಈ ಥರ ಸಣ್ಣ ಸಣ್ಣದು ಹಚ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದಿಷ್ಟು ಹಾಕಿ ಏನು ಮಾಡೋದು ನೋಡಿ. ಬಾಣಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ನಾನು. ಬದನೆಕಾಯಿನೂ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಜೊತೆನೇ ಬದನೆಕಾಯಿನೂ ಕೂಡ ಹುರ್ಕೋಬೇಕು, ಎರಡು ಬೇಯುತ್ತೆ. ಬೆಂಡೆಕಾಯಿ, ಬದನೆಕಾಯಿ, ಹಸಿಮೆಣಸಿನ್ಕಾಯಿ ಇವಿಷ್ಟು ಹುರ್ಕೊಳ್ಳೋಣ. ಒಂದು ಸ್ಪೂನ್ ಎಣ್ಣೆ ಹಾಕೋಬಿಟ್ಟು ಇದಿಷ್ಟು ಬೆಂಡೆಕಾಯಿ ಎಲ್ಲ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಬೇಕು ಇವನ್ನ ಇದ್ರ ಜೊತೆ, ಎಣ್ಣೆ ಜೊತೆ. ಆಗ ನಮಗೆ ಲೋಳಿ ಏನೂ ಆಗೋದಿಲ್ಲ, ತಿನ್ನೋಕೆ ಚೆನ್ನಾಗಿರುತ್ತೆ. ನೋಡಿ, ಬೆಂಡೆಕಾಯಿ, ಬದನೆಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಈ ಥರ ರೋಸ್ಟ್ ಆಗಬೇಕು. ಇಷ್ಟು ರೋಸ್ಟ್ ಆಗಬೇಕು ನೋಡಿ. ಇದನ್ನು ಇವಾಗ ಸೈಡ್ಗೆ ಎತ್ತಿಕೊಳ್ಳೋಣ. ನೆಕ್ಸ್ಟು ಟೊಮಾಟೊ ಹುರ್ಕೊಳ್ಳೋಣ. ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಂಬ ಸಾಕು. ನೋಡಿ, ಇಷ್ಟು ಮೆತ್ತಗಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇದನ್ನ. ನೋಡಿ, ಜಾರಲ್ಲಿ ಹಾಕಂತ ಇದ್ದೀನಿ ಟೊಮೊಟೊನ. ನೆಕ್ಸ್ಟು ಬೆಂಡೆಕಾಯಿ, ಮೆಣಸಿನ್ಕಾಯಿ, ಬದನೆಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ಅಲ್ಲಿ ಸೈಡ್ಗೆ. ಅದನ್ನು ಇದರಲ್ಲಿ ಹಾಕಂತ ಇದ್ದೀನಿ ಜಾರಲ್ಲಿ. ನಾನು ಕಿವಿಸ್ತಿಲ್ಲ ಕೈಯಲ್ಲಿ, ಜಾರಲ್ಲಿ ಒಂದು 2 ರೌಂಡ್ ಮಿಕ್ಸಿಗೆ ಈ ಥರ ಗುರ್ರ ಅನ್ಸಿದ್ರೆ ಆಯಿತು. ತುಂಬ ಪೇಸ್ಟ್ ಮಾಡ್ಕೊಂಬಕ್ಕೆ ಹೋಗಬೇಡಿ, ಸುಮ್ಮನೆ ಒಂದು 2 ರೌಂಡು ಈ ಥರ ಮಿಕ್ಸಿ ಈ ಥರ ಗುರು ಅನ್ಸಿದ್ರೆ ಆಯಿತು. ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ಇದರಲ್ಲೇ. ನೋಡಿ, ಬೆಳ್ಳುಳ್ಳಿನೇ ಹಾಕಿದ್ದೀನಿ. ಇವಾಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಂತ ಇದ್ದೀನಿ ಇದರಲ್ಲೇ. ಇಷ್ಟು ಹೋಗಿ ಮಿಕ್ಸಿಗೆ ಹಾಕಬರೋಣ. ನೋಡಿ, ಮಿಕ್ಸಿಗೆ ಬಂದಿದ್ದೀನಿ. ಇಷ್ಟು ನುಣ್ಣಗಾದರೆ ಸಾಕು. ಇದಕ್ಕೆ ಇವಾಗ ನಾನು ಹಚ್ಕೊಂಡು ಇಟ್ಕೊಂಡಿರೋ ಅಂಥ ಈರುಳ್ಳಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಷ್ಟೇ, ಗೊಜ್ಜು ರೆಡಿ ಆಯಿತು. ನೋಡಿ, ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು. ಇವಾಗ ಮುದ್ದೆ ಜೊತೆ, ಅನ್ನ ಜೊತೆ, ರೋಟಿ, ಚಪಾತಿ ಎಲ್ಲರ ಜೊತೆನೂ ಸಖತ್ತಾಗಿರುತ್ತಿದ್ದು ಬೆಂಡೆಕಾಯಿ ಗೊಜ್ಜು. ತುಂಬ ಇಷ್ಟಪಡ್ತಾರೆ ಮನೇಲಂತೂ, ಬಾಯಿ ಕೆಟ್ಟೋಗಿರೋರ್ಗಂತೂ ಸಖತ್ತಾಗಿರ್ತಿದ್ದು ಟೇಸ್ಟು. ಇದೇ ಥರ ಬೆಂಡೆಕಾಯಿ ಗೊಜ್ಜು ನಿಮ್ಮ ಮನೆಯಲ್ಲೂ ಮಾಡಿ ಹೇಗಿದೆಯಾ ಅಂತ ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, మా ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.